ಹಾಯ್ ಹಲೋ ಎಲ್ಲರಿಗೂ ಶುಭ ಶುಕ್ರವಾರ. ಇವತ್ತು ಆಷಾಢದ ಶುಭ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಮನೆಯಲ್ಲೇ ನಿಂಬೆಹಣ್ಣು ದೀಪ ಹಚ್ಚಿ ಇವತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ತುಂಬ ಚೆನ್ನಾಗಿ ಚಿಗುರಿತು, ಅದ್ರ ಬಗ್ಗೆ ನಿಮಗೆಲ್ಲ ಹೇಳೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಮೊದಲನೇದಾಗಿ ನನಗೆ ಮನಿ ಪ್ಲ್ಯಾಂಟ್ ಅಂದರೆ ಗಿಡ ಅಂದ್ರೇ ತುಂಬ ಇಷ್ಟ. ಅದ್ರ ಗ್ರೋತ್ ನೋಡ್ತಾ ಇದ್ರೇ ಒಂದು ಖುಷಿ ನನಗೆ. ಹಸಿರಾಗಿ ಚಿಕ್ಕ ಚಿಕ್ಕದಾಗಿ ಚಿಗುರುತ್ತಾ ಇದ್ದರೆ ಒಳ್ಳೆ ಮಕ್ಕಳ ಥರನೇ ನಮ್ಮ ಮನಸ್ಸು ಆಗೋಗುತ್ತೆ. ಸೊ ಸೊ ನಾವಿರೋದು ಫ್ಲ್ಯಾಟಲ್ಲಿ. ಮೇನ್ ಡೋರಲ್ಲೆಲ್ಲ ಸೂರ್ಯನ ಬೆಳಕೆ ಆಗಲಿ ಅಷ್ಟಾಗಿ ಚೆನ್ನಾಗಿ ಬರ್ತಿರಲಿಲ್ಲ. ನಾನು ಮೇನ್ ಡೋರಲ್ಲೂ ನಾನು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೆ, ಬಟ್ ಚೆನ್ನಾಗಿ ಗ್ರೋತ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಬಾಲ್ಕನಿಯಲ್ಲಿ ಬೆಳೆಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ನಾನು ಡೈರೆಕ್ಟ್ ಗಿಡ ತರಲಿಲ್ಲ. ಒಬ್ಬರು ಮನೇಲಿ ತುಂಬ ಚೆನ್ನಾಗಿ ಗಿಡ ಹಬ್ಬಿತ್ತು. ಅದರದ್ದು ಒಂದು ಕಡ್ಡಿನ ತೊಗೊಬಂದು ಅದರ ಎಲೆ ಎಲ್ಲ ಕಟ್ ಮಾಡಿ ಒಂದು ನೀರಿನಲ್ಲಿ, ಅಲ್ಲಿ ಬಾಟಲಲ್ಲಿ ಫಸ್ಟೇ ತೋರಿಸಿದ್ನಲ್ಲ ಆ ಥರ ಬಾಟಲಲ್ಲಿ ನೀರು ಹಾಕಿ ಫಸ್ಟು ಬೇರು ಬಿಡಿಸಿದೆ. ಬೇರು ಬಿಟ್ಟಾದಮೇಲೆ ಅದು ಚೆನ್ನಾಗಿ ಗ್ರೋತ್ ಆದಮೇಲೆ ಈ ಥರ ಪಾಟಲ್ಲಿ ತಂದು ಹಾಕಿದ್ದು. ಒಂದೇ ಒಂದು ಕಡ್ಡಿ ನೆಟ್ಟಿದ್ದು. ನೋಡಿ ಇವಾಗ ಎಷ್ಟು ಥರ ಅದು ಹಬ್ಬಿದೆ ಅಂತಂದ್ಬಿಟ್ಟು. ಅದು ಸ್ಟಾರ್ಟಿಂಗು ಬೆಳೀತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಗೋಡೆಗೆ ಅಟ್ಯಾಚ್ ಆಗೋ ಥರ ಅದನ್ನೇ ಒಂದು ಇದು ಬ್ಯಾಂಡೇಜ್ದು ಇದು ಬರುತ್ತಲ್ಲ, ಸ್ಟಿಕ್ಕರ್ ಬರುತ್ತಲ್ಲ, ಅದನ್ನು ಗೋಡೆಗೆ ಸ್ಟಿಕ್ ಮಾಡಿದೆ. ಅದು ವಾಲ್ಗೆ ಅಂಟಿ ಬೆಳೆದಷ್ಟು ಅದು ತುಂಬ ಚೆನ್ನಾಗಿ ಎಲೆ ಹಬ್ಕೊಂಡು ತುಂಬ ಚೆನ್ನಾಗಿ ಬೆಳೀತದೆ. ಮತ್ತು ಅದಕ್ಕೆ ದಿಕ್ಕಿಗೆ ಹೇಳೋದಾದರೆ ಅದನ್ನು ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರ್ದು. ಅಲ್ಲಿ ರಾಕ್ಷಸ ಗಣ ಸ್ವಭಾವ ಇರುತ್ತೆ ಆ ದಿಕ್ಕಲ್ಲಿ. ಅದಕ್ಕೆ ಅದು ಚೆನ್ನಾಗಿ ಬೆಳೆಯಲ್ಲ. ಅಲ್ಲಿ ಬೆಳೆದ್ರೂ ನಿಮಗೆ ಯಾವುದೇ ರೀತಿಯ ಗ್ರೋತ್ ಆಗೋಲ್ಲ. ಸೊ ಅದಕ್ಕೆ ಸೌತ್ ಈಸ್ಟು ಅಥವಾ ದಕ್ಷಿಣ ದಿಕ್ಕು ಅಂತ ಹೇಳ್ತಾರೆ. ಆ ದಿಕ್ಕಲ್ಲಿ ಶುಕ್ರ ವಾಸವಾಗಿರ್ತಾನೆ. ಅಂದರೆ ಅಗ್ನಿ ದಿಕ್ಕಲ್ಲಿ ಮನಿ ಪ್ಲ್ಯಾಂಟ್ನ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಅದು ಗಿಡವೂ ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ ಗಿಡ ಬೆಳೆದಷ್ಟು ನಾವು ಸಹ ತುಂಬ ಪಾಸಿಟಿವ್ ಆಗಿ ಎನರ್ಜಿಯಾಗಿ ಗ್ರೋತ್ ಆಗ್ತೀವಿ. ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲಿಟ್ಟರೂ ನನಗೆ ಅದು ಗ್ರೋತ್ ಆಗಿರಲಿಲ್ಲ. ಸೌತ್ ಈಸ್ಟ್ ಅಥವಾ ದಕ್ಷಿಣ ದಿಕ್ಕಲ್ಲಿ ಅಥವಾ ಕಿಚನಲ್ಲಿ ಇಟ್ಟಾಗ ನನಗೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತು. ನಮ್ಮ ಮನೇಲಿ ತುಂಬ ವಾಸ್ತು ಗಿಡಗಳನ್ನ ನಾನು ಬೆಳೆಸಿದ್ದೀನಿ. ಸ್ನೇಕ್ ಪ್ಲ್ಯಾಂಟ್ ಆಗಲಿ, ಸ್ನೇಕ್ ಪ್ಲ್ಯಾಂಟು ಅಷ್ಟೇ, ನಾನು ಒಂದೇ ಒಂದು ಎಲೆ ಕಿತ್ಕೊಂಡು ಬಂದಿದ್ದು, ಅದನ್ನು ನೀರಿನಲ್ಲಿಟ್ಟು ಬೇರು ಬಿಡಿಸಿ ಬೆಳೆಸಿದ್ದು. ತುಳಸಿ ಆಗಲಿ, ಕುಬೇರ, ಬೇರೆಲ್ಲ ವಾಸ್ತು ಗಿಡಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.